ಗ್ರೀಟಿಂಗ್ಸ್ ಒನ್ ಆ್ಯಂಡ್ ಆಲ್ ಫ್ರೆಂಡ್ಸ್. ಕಳೆದ ಸೆಷನ್ಗಳಲ್ಲಿ ನಾವು ಅಂಡರ್ ರೈಟಿಂಗ್ ಬಗ್ಗೆ ಸುಮಾರು ವಿಷಯಗಳನ್ನು ಡಿಸ್ಕಸ್ ಮಾಡಿ ಕೆಲವೊಂದು ಪ್ರಾಬ್ಲಮ್ಸ್ನೂ ಸಹ ನಾವು ಸಾಲ್ವ್ ಮಾಡಿದ್ದೀವಿ. ಹಿಂದಿನ ಸೆಷನ್ನಲ್ಲಿ ಸರ್ಪ್ಲಸ್ ಇದ್ದಾಗ ಆ ಸರ್ಪ್ಲಸ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಫ್ರೆಂಡ್ಸ್, ಟುಡೇ ವಿ ವಿಲ್ ಡಿಸ್ಕಸ್ ಹೌ ಟು ಕ್ಯಾಲ್ಕುಲೇಟ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಇನ್ ಕೇಸ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್. ಈಗ ಪ್ರಾಬ್ಲಮಲ್ಲಿ ಫರ್ಮ್ ಅಪ್ಲಿಕೇಶನ್ಸು ಸಹ ಇದ್ದಿದ್ದಲ್ಲಿ ಆ ಫರ್ಮ್ ಅಪ್ಲಿಕೇಶನ್ಸ್ ಒಳಗೊಂಡಂತಹ ಅಡ್ಜಸ್ಟ್ಮೆಂಟ್ನ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಫ್ರೆಂಡ್ಸ್, ಐ ಥಿಂಕ್ you are also ready to learn the treatment with regard to firm applications. Friends, we will proceed further and try to solve a problem. See, the concepts are always better understood with help of an example. ಎಕ್ಸಾಂಪಲ್ ಮೂಲಕ ಕಾನ್ಸೆಪ್ಟ್ ಕ್ಲಾರಿಟಿನೂ ಸಹ ನಮಗೆ ಸಿಗುತ್ತೆ. ಆದ ಕಾರಣ ಈಗ ನಾವು ಒಂದು ಪ್ರಾಬ್ಲಮ್ ತಗೊಂಡು ಫರ್ಮ್ ಅಪ್ಲಿಕೇಶನ್ಸ್ ಇದ್ದಾಗ ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಶಾಲ್ ವಿ ಗೋ ಅಹೆಡ್? ಫ್ರೆಂಡ್ಸ್, this is the problem that I am going to solve today. ಇಲ್ಲಿ ಏನು ಹೇಳಿದಾನೆ? ಶಾರದಾ ಕಂಪನಿ ಲಿಮಿಟೆಡ್ issued 1 lakh shares of rupees 10 each. ಓಕೆ, ನಾನು ಆಲ್ರೆಡಿ ಕಳೆದ ಕ್ಲಾಸಲ್ಲೇ ಹೇಳಿದ್ದೀನಿ, ಒಂದು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಹ್ಯಾವ್ ದಿ ಹ್ಯಾಬಿಟ್ ಆಫ್ ರೈಟಿಂಗ್ ಗಿವನ್ ಸೊ ದಟ್ ಯು ವಿಲ್ ಹ್ಯಾವ್ ಸಮ್ ಕಾನ್ಸೆಪ್ಟ್ ಕ್ಲಾರಿಟಿ. ಓಕೆ, ಇಲ್ಲೇ ಹೇಳಿದ್ದೀನಿ ಶಾರದಾ ಕಂಪನಿ ಲಿಮಿಟೆಡ್ issued 1 lakh shares ಅಂತ ಹೇಳಿದ್ದಾನೆ. ದೇರ್ ಫೋರ್ ದಿ ಫಸ್ಟ್ ಇನ್ಫಾರ್ಮೇಷನ್ ಇಸ್, you know how much is public issue. Okay, public issue is 1 lakh shares. Fine, I will write that. ಈಗ ಪಬ್ಲಿಕ್ ಇಶ್ಯೂ ಆದಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾನೆ? ಆಫ್ rupees 10 each. ಓಕೆ, ದಿ ಫೇಸ್ ವ್ಯಾಲ್ಯೂ ಇಸ್ 10. ಕೀಪ್ ದಟ್ ಇನ್ ಮೈಂಡ್. ದೀಸ್ ಶೇರ್ಸ್ ವರ್ ಅಂಡರ್ ರಿಟನ್ ಆಸ್ ಫಾಲೋಸ್. ಓಕೆ, ಎ 40,000, ಬಿ 30,000 and ಸಿ ಆಲ್ಸೋ 30,000. ಫ್ರೆಂಡ್ಸ್, this is the information with regard to gross liability. ಇದನ್ನು ಸಹ ಇಲ್ಲಿ ಬರ್ಕೊಳ್ಳೋಣ. ಅಂಡರ್ ರಿಟನ್ ಎ 40,000, ಬಿ 30,000, ಸಿ 30,000. ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ, ಇಲ್ಲಿ ಎರಡು ವಿಷಯಗಳನ್ನು ನಾವು ಕಂಡುಹಿಡಿಬೋದು. ಒಂದು, ದಿ ಗ್ರಾಸ್ ಲಯಬಿಲಿಟಿ. ಅಂಡರ್ ರೈಟರ್ ಎದು ಗ್ರಾಸ್ ಲಯಬಿಲಿಟಿ 40,000, ಬಿದು 30,000, ಸಿದು ಬಂದ್ಬಿಟ್ಟು 30,000 ಶೇರ್ಸ್ ಆಗುತ್ತೆ. ಫ್ರೆಂಡ್ಸ್, ನಾಟ್ ಓನ್ಲಿ ದ್ಯಾಟ್, here it will help us to see if the problem is complete underwriting or partial underwriting. ಅದನ್ನು ಸಹ ನೋಡೋಣ. ಈಗ ಎದು 40,000 ಪ್ಲಸ್ ಬಿಸ್ 30,000 ಪ್ಲಸ್ ಸಿಸ್ 30,000 ಇದು ಮೂರನ್ನು ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಟೋಟಲ್ ಆಫ್ 1 lakh ಅಲ್ವಾ? ಈ ಟೋಟಲ್ ಆಫ್ 1 lakh shares. Now public issue is also for 1 lakh shares. The total shares underwritten is also 1 lakh shares. Hence, we can conclude that it is complete underwriting. So, gross liability ಕಂಡುಹಿಡಿದಿದ್ದಾಯಿತು. Then you came to know it is complete underwriting, and these are few of the informations that we have drawn till now. ಮುಂದುವರೆದು firm applications. ಈ ಪ್ರಾಬ್ಲಮ್ ಅಲ್ಲಿ firm applications ಇದೆ. Now that is what I want you to understand. Please pay attention. ಫರ್ಮ್ ಅಪ್ಲಿಕೇಶನ್ಸ್. ಓಕೆ, ಫರ್ಮ್ ಅಪ್ಲಿಕೇಶನ್ಸ್ ಎಷ್ಟು ಹೇಳಿದ್ದಾನೆ? ಎ 10,000, ಬಿ 5,000, ಸಿ 5,000. ವಿ ವಿಲ್ ರೈಟ್ ದಟ್ ಹಿಯರ್. ಫರ್ಮ್ ಅಪ್ಲಿಕೇಶನ್ಸ್ ಎಷ್ಟು ಅನ್ನೋದನ್ನು ಇಲ್ಲಿ ಬರ್ಕೊಳ್ಳೋಣ. ಓಕೆ, ಫೈನ್, ಇದು ಸಹ ನಾವು ಬರ್ಕೊಂಡಿದ್ದೀವಿ. ನೆಕ್ಸ್ಟು, ಟೋಟಲ್ ಸಬ್ಸ್ಕ್ರಿಪ್ಷನ್ ವಾಸ್ ಫಾರ್ 80,000 ಶೇರ್ಸ್. ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಟೋಟಲ್ ಸಬ್ಸ್ಕ್ರಿಪ್ಷನ್ ಈಸ್ ಫಾರ್ 80,000 ಶೇರ್ಸ್ ಅಂತ ಹೇಳಿದ್ದಾನೆ. ಫೈನ್, ಬಟ್ ಪ್ಲೀಸ್ ಲುಕ್ ಇನ್ ಟು ದ ಕಾಂಪೋಸಿಷನ್ ಆಫ್ ದಟ್. ಅವನು ಏನು ಹೇಳಿದ್ದಾನೆ ಈ ಲೈನಲ್ಲಿ ಸ್ವಲ್ಪ ದಯವಿಟ್ಟು ಕೇಳಿಸ್ಕೊಳ್ಳಿ. ಟೋಟಲ್ ಸಬ್ಸ್ಕ್ರಿಪ್ಷನ್ ವಾಸ್ ಫಾರ್ 80,000 ಶೇರ್ಸ್ ವಿಚ್ ಇನ್ಕ್ಲೂಡೆಡ್ ಬೋತ್ ಮಾರ್ಕ್ಡ್ ಆ್ಯಂಡ್ ಫರ್ಮ್ ಅಪ್ಲಿಕೇಶನ್. ದಿಸ್ ಇಸ್ ಕ್ವೈಟ್ ಸಿಗ್ನಿಫಿಕೆಂಟ್ ಇನ್ಫಾರ್ಮೇಷನ್. ಫ್ರೆಂಡ್ಸ್, ಪ್ಲೀಸ್ ಪೇ ಅಟೆನ್ಷನ್. ಇವನೇನು ಹೇಳ್ತಾ ಇದ್ದಾನೆ? ಈ ಟೋಟಲ್ ಸಬ್ಸ್ಕ್ರಿಪ್ಷನ್ 80,000 ಶೇರ್ಸ್. ಫೈನ್, ವಿಚ್ ಇನ್ಕ್ಲೂಡೆಡ್ ಅಂದರೆ ಆ ಟೋಟಲ್ ಸಬ್ಸ್ಕ್ರಿಪ್ಷನ್ 80,000 ಶೇರ್ಸಲ್ಲಿ ಮಾರ್ಕ್ಡು ಇನ್ಕ್ಲೂಡ್ ಆಗಿದೆ, ಫರ್ಮ್ ಅಪ್ಲಿಕೇಶನ್ಸು ಇನ್ಕ್ಲೂಡ್ ಆಗಿದೆ. ಸೊ ಅಫ್ಕೋರ್ಸ್ ಅನ್ಮಾರ್ಕ್ಡ್ ಇದ್ದೇ ಇರುತ್ತೆ. ಅಂದ ತಕ್ಷಣ ಟೋಟಲ್ ಸಬ್ಸ್ಕ್ರಿಪ್ಷನ್ನ ಕಾಂಪೋಸಿಷನ್ ಈ ಪ್ರಾಬ್ಲಮಲ್ಲಿ ಇಟ್ ಇನ್ಕ್ಲೂಡ್ಸ್ ಮಾರ್ಕ್ಡ್, ಫರ್ಮ್
as well as unmarked. I'll come to that in a while. Just let us see further. Then he also says the marked applications were as follows. Okay, marked applications bagenu avanu mahiti kottidane. Let us see, these are the marked applications. We will write this also. Marked applications of all the underwriters are given. We will write it as it is. Friends, now these are the information. What does he want us to do anta helidre? He wants us to calculate the underwriters liability. Okay, we will have to do that. Friends, the entire problem is focused on calculating underwriters liability. Now let us see. ಮೊದಲಿಗೆ ಗಿವನ್ ಯಾವ ಇನ್ಫಾರ್ಮೇಷನ್ ಇದೆ ಅಂತ ನೋಡ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹೌ ಮಚ್ ಇಸ್ ದಿ ಪಬ್ಲಿಕ್ ಇಶ್ಯೂ ಅಂತ ನೋಡ್ಕೊಂಡಿದ್ದೀವಿ. ನಾವು ವಿ ಹ್ಯಾವ್ ಚೆಕ್ಡ್ ಇಫ್ ಇಟ್ ಇಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್. ದೆನ್ ಫರ್ಮ್ ಅಪ್ಲಿಕೇಶನ್ ಇದೆಯಾ ಅಂತೆಲ್ಲ ನೋಡ್ಕೊಂಡಿದ್ದೀವಿ. ಸಬ್ಸ್ಕ್ರಿಪ್ಷನ್, ಟೋಟಲ್ ಸಬ್ಸ್ಕ್ರಿಪ್ಷನ್ನ ಕಾಂಪೋಸಿಷನ್ ತಿಳ್ಕೊಂಡಿದ್ದೀವಿ. ಇಲ್ಲೇ ಬರೀತೀನಿ. ಟೋಟಲ್ ಸಬ್ಸ್ಕ್ರಿಪ್ಷನಲ್ಲಿ ಯಾವುದೆಲ್ಲ ಇನ್ಕ್ಲೂಡ್ ಆಗಿದೆ? ಇಟ್ ಇನ್ಕ್ಲೂಡ್ಸ್ ಮಾರ್ಕ್ಡ್, it includes firm underwriting, as well as it includes unmarked applications. Okay, ಮೂರು ಸಹ ಇದರಲ್ಲಿ ಒಳಗೊಂಡಿದೆ. ಫೈನ್. ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅನ್ನೋದನ್ನು ಕೊಟ್ಟಿದ್ದಾನೆ. A 20,000, B 15,000, C 15,000. ಇದಿಷ್ಟು ಇನ್ಫಾರ್ಮೇಷನ್ಸ್ ನಮ್ಮ ಕ್ವೆಶ್ಚನ್ ಅಲ್ಲಿ ಇತ್ತು. ಫ್ರೆಂಡ್ಸ್, ಇಫ್ ವಿ ನೀಡ್ ಟು ಸಾಲ್ವ್ ದಿಸ್, ರಿಮೆಂಬರ್ ದೋಸ್ ಟೂ ಥಿಂಗ್ಸ್ ದಟ್ ಐ ಹ್ಯಾವ್ ಸೆಡ್. ಒಂದು SRS ಫಾರ್ಮುಲಾ, ಮತ್ತೊಂದು ಪ್ರೊಫಾರ್ಮಾ. ಇದು ಎರಡು ಗಮನದಲ್ಲಿ ಇಟ್ಕೊಳ್ಳಿ. ಅದೇ ಸ್ಟೆಪ್ಸ್ನ ಫಾಲೋ ಮಾಡ್ಕೋತಾ ಬನ್ನಿ. ಯು ವಿಲ್ ನೆವರ್ ಗೋ ರಾಂಗ್. ಅಫ್ಕೋರ್ಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಎಚ್ಚರದಿಂದ ಮಾಡಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನು ಈಗ ನಾವು ನೋಡೋಣ. ಫ್ರೆಂಡ್ಸ್, ಹೋಪ್ ಯು ರಿಮೆಂಬರ್ ದಿ SRS ಫಾರ್ಮುಲಾ. ಫ್ರೆಂಡ್ಸ್, ದಿಸ್ ಇಸ್ ದಿ SRS ಫಾರ್ಮುಲಾ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. ಸ್ಟೆಪ್ 1, ಚೆಕ್ ಇಫ್ ಇಟ್ ಇಸ್ ಕಂಪ್ಲೀಟ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್. ಇದಕ್ಕೆ ಆನ್ಸರ್ ಏನು? ಇಟ್ ಇಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್. ಓಕೆ, step 1 is done. Step 2, check if there is firm underwriting. Of course, ಈ ಪ್ರಾಬ್ಲಮ್ ಅಲ್ಲಿ firm underwriting ಇದೆ. Yes. Calculate gross liability. ಅದು ನಮಗೆ ಗೊತ್ತಿದೆ, ಕ್ವೆಶ್ಚನ್ ಅಲ್ಲೇ ಇತ್ತು, ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀವಿ. Calculate unmarked applications. That is the key. Now we shall proceed further to calculate unmarked applications. Friends, do it along with me itself. Calculation of unmarked applications. ಓಕೆ, ಮಾಡೋಣ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗ ನೋಡಿ. ಫಸ್ಟು ಫಾರ್ಮುಲಾ ಬರ್ಕೊಳ್ಳಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇಸ್ ಈಕ್ವಲ್ ಟು, ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ, ದೇರ್ ಇಸ್ ನೋ ಯೂನಿವರ್ಸಲ್ ಫಾರ್ಮುಲಾ. ದೇರ್ ಇಸ್ ನೋ ಒನ್ ಫಾರ್ಮುಲಾ ವಿಚ್ ವಿಲ್ ಫಿಟ್ ಎವ್ರಿ ಕೇಸ್. ಯು ನೀಡ್ ಟು ಬಿ ಲಿಟಲ್ ಸ್ಮಾರ್ಟ್. ಇಟ್ ಸ್ಟಾರ್ಟ್ಸ್ ವಿತ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ದೆ, ಕರೆಕ್ಟಾ? ಅದನ್ನು ಬರ್ಕೊಳ್ಳೋಣ. It starts with total subscription, therefore I have written total subscription. ಇಲ್ಲಿ ದಯವಿಟ್ಟು ಗಮನ ಇಟ್ಟು ಕೇಳಿ. ಇಲ್ಲಿ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಮಾರ್ಕ್ಡ್ ಇದೆ, ಫರ್ಮ್ ಇದೆ, ಅನ್ಮಾರ್ಕ್ಡ್ ಇದೆ, ಕರೆಕ್ಟಾ? ಈಗ ನಮಗೆ ಅನ್ಮಾರ್ಕ್ಡ್ ಬೇಕು. ಎಕ್ಸಲೆಂಟ್, ವಿ ರಿಕ್ವೈರ್ ದಿಸ್ ಅನ್ಮಾರ್ಕ್ಡ್. ಯಾವುದು ಬೇಡ? ಮಾರ್ಕ್ಡ್ ಬೇಡ. therefore what we will do is we will remove the marked applications. That is the first thing that I am doing. I will remove marked applications. Next, ಈಗ ಫರ್ಮ್ ಉಳ್ಕೊಂಡಿದೆ. ಫ್ರೆಂಡ್ಸ್, while calculating unmarked applications, firm applications ಇದ್ದರೆ there is two check verification that you have to do. Step 1, as I just now said, composition of total subscription ನ ತಿಳ್ಕೊಳ್ಳಿ. ಇಲ್ಲಿ ಬರ್ದಿದ್ದೀನಿ ನೋಡಿ, ಇದು ಮೂರು ಒಳಗೊಂಡಿದೆ. This is the composition of total subscription. Step 1 ಆಯಿತು. ಸ್ಟೆಪ್ 2 ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಫರ್ಮ್ ಅಪ್ಲಿಕೇಶನ್ನ ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕಾ ಅಥವಾ ಅನ್ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕಾ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ. ಅಗೈನ್ ಐ ರಿಪೀಟ್, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ದೇರ್ ಇಸ್ ಅ 2-step ವೆರಿಫಿಕೇಶನ್. ಫಸ್ಟ್ ಸ್ಟೆಪ್ ಇಸ್ ಯು ನೀಡ್ ಟು ಚೆಕ್ ದಿ ಕಾಂಪೋಸಿಷನ್ ಆಫ್ ದಿ ಟೋಟಲ್ ಸಬ್ಸ್ಕ್ರಿಪ್ಷನ್. ಇಲ್ಲೇ ಬೇಕಾದರೆ ಬರೀತೀನಿ. What are the 2-step verification? ಇದೆಲ್ಲ I am giving it to you. This is my way of doing it. Okay. Step A. Step A ಏನು? You need to check for the composition of the
ಜಸ್ಟ್ ಎ ಮಿನಿಟ್, ಕಾಂಪೋಸಿಷನ್ ಆಫ್ ದಿ ಟೋಟಲ್ ಸಬ್ಸ್ಕ್ರಿಪ್ಷನ್, ಇದನ್ನು ಮೊದಲಿಗೆ ನೀವು ತಿಳ್ಕೊಬೇಕಾಗತ್ತೆ. ಫೈನ್. ಸ್ಟೆಪ್ ಬಿ, ಆಸ್ ಐ ಸೆಡ್, ದಿ ಸೆಕೆಂಡ್ ಈಸ್ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್. ಓಕೆ, ಇವೇ ಎರಡು ಸ್ಟೆಪ್ ವೆರಿಫಿಕೇಶನ್. ಓಕೆ, ದಿ ಫಸ್ಟ್ ಸ್ಟೆಪ್ ಈಸ್ ಡನ್. ಚೆಕ್ ಫಾರ್ ದಿ ಕಾಂಪೋಸಿಷನ್ ಆಫ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಂದರೆ ಇದರಲ್ಲಿ ಮೂರಿದೆ, ಮಾರ್ಕ್ಡ್ ಇದೆ, ಫರ್ಮು ಇದೆ ಆ್ಯಂಡ್ ಅನ್ಮಾರ್ಕ್ಡ್, ಮೂರು ಇದೆ. ಫೈನ್, ಇದನ್ನು ಬರೆದಿಟ್ಕೊಂಡಿದ್ದೀನಿ. ಐ ವಿಲ್ ರೈಟ್ ಇಟ್ ಹಿಯರ್ ಜಸ್ಟ್ ಫಾರ್ ಕನ್ವೀನಿಯನ್ಸ್ ಸೇಕ್ ಆ್ಯಂಡ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಬೆಟರ್. ಮಾರ್ಕ್ಡ್ ಇದೆ. ಓಕೆ, ಅದಾದಮೇಲೆ ಫರ್ಮ್ ಅಪ್ಲಿಕೇಶನ್ಸು ಸಹ ಒಳಗೊಂಡಿದೆ. ಅದಾದಮೇಲೆ ಅನ್ಮಾರ್ಕ್ಡ್ ಇದ್ದೇ ಇರುತ್ತೆ ಬೈ ಡಿಫಾಲ್ಟ್. ಓಕೆ, ಸೊ ಇನ್ ಮೈ ಟೋಟಲ್ ಸಬ್ಸ್ಕ್ರಿಪ್ಷನ್ ಐ ಹ್ಯಾವ್ ದೀಸ್ 3 ಕಾಂಪೊನೆಂಟ್ಸ್ ಇರಲಿ. ನೆಕ್ಸ್ಟು ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್. ಕೆಲವೊಂದು ಪ್ರಾಬ್ಲಮಲ್ಲಿ ಈ ಫರ್ಮ್ ಅಪ್ಲಿಕೇಶನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿರ್ತಾರೆ. ವೆನ್ ಐ ಸೆ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್, ವಾಟ್ ಡು ಐ ಮೀನ್? ಫರ್ಮ್ ಅಪ್ಲಿಕೇಶನ್ನ ಈಗ ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕಾ, ಅನ್ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕಾ, ಅದೇ ಇಲ್ಲಿ ಕ್ವೆಶ್ಚನ್. ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್ ಅಂದರೆ either to treat it as marked or to treat it as unmarked. That is the main focus here. ಈಗ ನೋಡೋಣ, ಈ ಪ್ರಾಬ್ಲಮಲ್ಲಿ ಅವನು ಏನು ಹೇಳಿಲ್ಲ, ದಿ ಪ್ರಾಬ್ಲಮ್ ಇಸ್ ಸೈಲೆಂಟ್. ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಫಾರ್ಮ್ ಅಪ್ಲಿಕೇಶನ್ನ ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕಾ, ಅನ್ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕಾ ಅನ್ನೋ ಒಂದು ಮಾಹಿತಿ ಖಂಡಿತ ಕೊಟ್ಟಿರ್ತಾನೆ. ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಕೊಟ್ಟಿರಲ್ಲ. ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಇರುತ್ತೆ, ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಇರಲ್ಲ. ಇಫ್ ದಿ ಪ್ರಾಬ್ಲಮ್ ಗಿವ್ಸ್ ಯು ದಿ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ ಅಂದರೆ ಫರ್ಮ್ ಅಪ್ಲಿಕೇಶನ್ಸ್ನ ಮಾರ್ಕ್ಡ್ ಥರ ಟ್ರೀಟ್ ಮಾಡಿ ಅಂತ ಹೇಳಿದ್ರೆ ಮಾರ್ಕ್ ಥರ ಟ್ರೀಟ್ ಮಾಡಿ, ಅನ್ಮಾರ್ಕ್ಡ್ ರೀತಿಯಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಅನ್ಮಾರ್ಕ್ಡ್ ಥರ ಮಾಡಿ. ಪ್ರಾಬ್ಲಮ್ ಕ್ಲಿಯರ್ ಆಗಿ ಕೊಟ್ಟಿದ್ರೆ ಅದೇ ರೀತಿ ನಾವು ಮಾಡೋಣ. ಕನ್ಫ್ಯೂಷನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಏನು ಹೇಳಿಲ್ಲ. ಇಫ್ ದಿ ಪ್ರಾಬ್ಲಮ್ ಇಸ್ ಸೈಲೆಂಟ್ ಅಬೌಟ್ ದಿ ಟ್ರೀಟ್ಮೆಂಟ್ ಆಫ್ ಅನ್ಮಾರ್ಕ್ಡ್ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್. ಪ್ರಾಬ್ಲಮ್ ಯಾವಾಗ ಅಂತ ಹೇಳಿದ್ರೆ ವೆನ್ ದಿ ಪ್ರಾಬ್ಲಮ್ ಇಸ್ ಸೈಲೆಂಟ್ ಅಬೌಟ್ ದಿ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್. ಇಲ್ಲಿ ಲಿಸನ್ ಟು ಮಿ ಕೇರ್ಫುಲಿ, ವೆನ್ ದಿ ಪ್ರಾಬ್ಲಮ್ ಡಸ್ ನಾಟ್ ಸೇ ಎನಿಥಿಂಗ್, ಯು ಹ್ಯಾವ್ ಟು ಟ್ರೀಟ್ ಫರ್ಮ್ ಅಪ್ಲಿಕೇಶನ್ಸ್ ಆಸ್ ಅನ್ಮಾರ್ಕ್ಡ್. ಮತ್ತೆ ಹೇಳ್ತೀನಿ, ಇಫ್ ದಿ ಪ್ರಾಬ್ಲಮ್ ಇಸ್ ಸೈಲೆಂಟ್, ಪ್ರಾಬ್ಲಮ್ ಏನು ಹೇಳಿಲ್ಲ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್ ಬಗ್ಗೆ ಅಂತ ಹೇಳಿದ್ರೆ ಈ ಫರ್ಮ್ ಅಪ್ಲಿಕೇಶನ್ಸ್ನ ಅನ್ಮಾರ್ಕ್ಡ್ ರೀತಿಯಾಗಿ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಕೀಪ್ ದಟ್ ಇನ್ ಮೈಂಡ್ ಫ್ರೆಂಡ್ಸ್. ಈಗ ಈ ಪ್ರಾಬ್ಲಮ್ಗೆ ಬರೋಣ. ದಿ 2 ಸ್ಟೆಪ್ ವೆರಿಫಿಕೇಶನ್ ನಾನು ಹೇಳಿದ್ದೀನಿ. ಫಸ್ಟ್ ಸಿ ದಿ ಕಾಂಪೋಸಿಷನ್ ನೋಡ್ಕೊಂಡಿದ್ದೀನಿ. ಇಟ್ ಆಸ್ ಮಾರ್ಕ್ಡ್, ಫರ್ಮ್ ಆ್ಯಂಡ್ ಅನ್ಮಾರ್ಕ್ಡ್. ನೆಕ್ಸ್ಟ್ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್, ಮಾರ್ಕ್ಡ ಅನ್ಮಾರ್ಕ್ಡ. ಪ್ರಾಬ್ಲಮ್ ಏನು ಹೇಳಿಲ್ಲ, ಇಟ್ ಇಸ್ ಸೈಲೆಂಟ್. Just now I said if the problem is silent, you have to treat it as unmarked. Okay, I have concluded that the firm applications have to be treated as unmarked. Okay, fine. Friends, ಈಗ ಇಲ್ಲಿ ನೋಡಿ, ನನಗೆ ಬೇಕಾಗಿರೋದು ಈ ಅನ್ಮಾರ್ಕ್ಡ್. ದೇರ್ಫೋರ್ ಏನು ಬೇಕಾಗಿಲ್ಲ, 100% ನನಗೆ ಮಾರ್ಕ್ಡ್ ಬೇಕಾಗಿಲ್ಲ. ದೇರ್ಫೋರ್ ಐ ಹ್ಯಾವ್ ಡಿಡಕ್ಟೆಡ್. ಈಗ ಫರ್ಮ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಿ? ಅನ್ಮಾರ್ಕ್ಡ್ ಥರಾನೇ ಟ್ರೀಟ್ ಮಾಡ್ತಾ ಇದ್ದೀರಿ. ದೇರ್ಫೋರ್ ಬಿಕಾಸ್ ಫರ್ಮ್ ಅಪ್ಲಿಕೇಶನ್ ಹ್ಯಾಸ್ ಟು ಬಿ ಟ್ರೀಟೆಡ್ ಆಸ್ ಅನ್ಮಾರ್ಕ್ಡ್, ನೀವೇನು ಮುಂದೆ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಬಿಟ್ಬಿಡಿ. ದಟ್ಸ್ ಆಲ್. ಇಫ್ ಇನ್ ಕೇಸ್, ಅಗೈನ್ ಐ ರಿಪೀಟ್, ಡೋಂಟ್ ಗೆಟ್ ಕನ್ಫ್ಯೂಸ್, ಲಿಸನ್ ಟು ಮಿ ಕೇರ್ಫುಲಿ. ಇಫ್ ಇನ್ ಕೇಸ್ ಫರ್ಮ್ ಅಪ್ಲಿಕೇಶನ್ಸ್ನ ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಫರ್ಮ್ ಅಪ್ಲಿಕೇಶನ್ಸ್ನೂ ಸಹ ಇಲ್ಲಿ ಡಿಡಕ್ಟ್ ಮಾಡಬೇಕಾಗತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಬಿಕಾಸ್ ಯು ಆರ್ ಟ್ರೀಟಿಂಗ್ ಫರ್ಮ್ ಅಪ್ಲಿಕೇಶನ್ಸ್ ಆಸ್ ಅನ್ಮಾರ್ಕ್ಡ್, ಯು ನೀಡ್ ನಾಟ್ ವರಿ. ಸೊ ಅವರ್ ಫಾರ್ಮುಲಾ ಇನ್ ದಿಸ್ ಪ್ರಾಬ್ಲಮ್ ವಿಲ್ ಬಿ ಟೋಟಲ್ ಸಬ್ಸ್ಕ್ರಿಪ್ಷನ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಕ್ಲಿಯರ್ ಆಗಿದೆಯಾ? ಮತ್ತೆ ಬೇಕಾದರೆ ಹೇಳ್ತೀನಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ವೆರಿಫಿಕೇಶನ್ಸ್ ಮಾಡ್ಕೊಳ್ಳಿ. ಸ್ಟೆಪ್ ಎ, ಯು ಹ್ಯಾವ್ ಟು ಸಿ ದಿ ಕಾಂಪೋಸಿಷನ್ ಆಫ್ ದಿ total subscription.
ಏನೇನೆಲ್ಲ ಒಳಗೊಂಡಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಮಾರ್ಕ್ಡ್ ಇದೆ, ಫರ್ಮ್ ಇದೆ, ಅನ್ಮಾರ್ಕ್ಡು ಇದೆ. ಈಗ ನಾವು ಎರಡನೇದಾಗಿ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್ ಬಗ್ಗೆ ಮಾಹಿತಿ ಪಡ್ಕೋಬೇಕು. ಕ್ವೆಶ್ಚನ್ನಲ್ಲಿದ್ದರೆ ಡೂ ಇಟ್ ಅಕಾರ್ಡಿಂಗ್ಲಿ. ಕ್ವೆಶ್ಚನ್ನಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟ್ರೀಟ್ ಇಟ್ ಆಸ್ ಅನ್ಮಾರ್ಕ್ಡ್. ಈ ಪ್ರಾಬ್ಲಮಲ್ಲಿ ಅವನು ಏನೂ ಹೇಳಿಲ್ಲ, ಆದ ಕಾರಣ ಇದನ್ನು ಅನ್ಮಾರ್ಕ್ಡ್ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ಅನ್ಮಾರ್ಕ್ಡ್ ಅಂದ ತಕ್ಷಣವೇ ಇಲ್ಲಿ ಇದೆ, ದೇರ್ ಫೋರ್ ಯು ನೀಡ್ ನಾಟ್ ಡಿಡಕ್ಟ್. ಈ ಫಾರ್ಮ್ ಅಪ್ಲಿಕೇಶನ್ಸ್ ಇದ್ರ ಜೊತೆಗಿರಲಿ, ಓಕೆನಾ. ಸೊ ಇದು ಎರಡು ಒಟ್ಟಿಗೆ ಇದೆ. ಫಾರ್ಮ್ ಅಪ್ಲಿಕೇಶನ್ ಇಸ್ ಟ್ರೀಟೆಡ್ ಆಸ್ ಅನ್ಮಾರ್ಕ್ಡ್. ಇದು ಎರಡು ಒಟ್ಟಿಗಿರೋದ್ರಿಂದ ಯಾವ್ದು ನಮಗೆ ಬೇಕಾಗಿಲ್ಲ, ಇಲ್ಲಿ ಮಾರ್ಕ್ಡ್ ಮಾತ್ರ ಬೇರೆ ಆಗಿದೆ, ಅದು ನಮಗೆ ಬೇಕಾಗಿಲ್ಲ. ಹೆನ್ಸ್ ಐ ಹ್ಯಾವ್ ಡಿಡಕ್ಟೆಡ್. ಹೋಪ್ ಐ ಆಮ್ ಕ್ಲಿಯರ್. ನಾವು ಯೂಸ್ ದಿಸ್ ಟೆಕ್ನಿಕ್, ಯು ವಿಲ್ ನಾಟ್ ಗೋ ರಾಂಗ್. ಫ್ರೆಂಡ್ಸ್, ಈ ಪ್ರಾಬ್ಲಮಲ್ಲಿ ಟೋಟಲ್ ಸಬ್ಸ್ಕ್ರಿಪ್ಷನ್ ವಾಸ್ 80,000. ಮಾರ್ಕ್ಡ್ ಅಪ್ಲಿಕೇಶನ್ಸ್ ನೋಡೋಣ. A20, B15, C15. I will write it there. A 20,000 shares plus B 15,000 shares plus C 15,000 shares. Friends, ನಾವು ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 80,000 ಮೈನಸ್ ದಿ ಟೋಟಲ್ ಆಫ್ ದಿಸ್ ಈಸ್ 50,000. 20 plus 15, 35, 35 plus 15, 50,000 ಬರುತ್ತೆ, ಕರೆಕ್ಟ್. Now next 80,000 minus 50,000 is 30,000 shares. Friends, now this is unmarked applications. ನೀವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕರೆಕ್ಟಾಗಿ ಕಂಡುಹಿಡಿದು ಬಿಟ್ರೆ ದಿ ಪ್ರಾಬ್ಲಮ್ ಇಸ್ ಆಲ್ಮೋಸ್ಟ್ ಓವರ್. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಇಸ್ ಪ್ರೊಫಾರ್ಮಾ ಚೇಂಜ್ ಆಗೋದೇ ಇಲ್ಲ, ಅದೇ ಪ್ರೊಫಾರ್ಮಾ. ನಿಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಒಂದು ಕರೆಕ್ಟಾಗಿ ಕಂಡುಹಿಡಿದು ಬಿಟ್ರೆ ಯು ಕ್ಯಾನ್ ಜಸ್ಟ್ ಬ್ಲೈಂಡ್ಲಿ ಫಾಲೋ ದಿ ಪ್ರೊಫಾರ್ಮಾ ಆ್ಯಂಡ್ keep putting on the required amounts in that particular pro forma and your problem is done. You need to be little smart in calculating unmarked applications. Okay na? I think I was clear. ನಿಧಾನಕ್ಕೆ ಹೇಳಿದ್ದೀನಿ, ಮತ್ತೆ 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 ನೀವು ಇದನ್ನು ಆಲೋಚನೆ ಮಾಡ್ತಾ ಇರಬೇಕು. Just use your common sense. You have to work out lot more problems to have lot more clarity. As simple as it is. Okay? Fine. ಈಗ according to our SRS formula, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸು ಸಹ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸ್ಟೆಪ್ 5 ಇಸ್ ಸಾರ್ಟ್ ಔಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಪ್ರಾಬ್ಲಮಲ್ಲೇ ಸಾರ್ಟ್ ಔಟ್ ಮಾಡಿ ಕೊಟ್ಟಿದ್ದಾನೆ, therefore we need not worry. Next, follow the proforma. Now we shall go ahead with the proforma and try to calculate the problem. Friends, now the proforma is ready. I request you also to draw the table and do it simultaneously along with me. Therefore, you can follow the steps perfectly. First of all, we need to calculate gross liability. Already ಹೇಳಿದ್ದೀನಿ, we need not calculate, it is there in the question as it is, we can put it. ಎಷ್ಟಿದೆ? A 40,000, B 30,000, C 30,000. ಆ ಇನ್ಫಾರ್ಮೇಷನ್ನ ಇಲ್ಲಿ ಭರ್ತಿ ಮಾಡ್ತೀನಿ. ಓಕೆ, A is 40,000 shares, okay, B is 30,000 shares and C is also 30,000 shares, the total of which is 1 lakh shares. Friends, it is done. The first step of writing the gross liability. Now, the very next step is deduction of unmarked applications. Now, unmarked applications now already calculate ಮಾಡಿದ್ದೀವಿ. How much is the unmarked applications? 30,000 shares. ಈ 30,000 shares, as I have already said, you will get only the total. So, total column ಅಲ್ಲಿ 30,000 ನ first ಬರ್ಕೊಂಬಿಡಿ. Friends, now this unmarked applications of 30,000 A, B ಹಾಗೂ C ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಯಾವ ರೇಷಿಯೋದಲ್ಲಿ? ಗ್ರಾಸ್ ಲಯಬಿಲಿಟಿ ರೇಷಿಯೋ. ಫ್ರೆಂಡ್ಸ್, ಗ್ರಾಸ್ ಲಯಬಿಲಿಟಿ ರೇಷಿಯೋ ಎಷ್ಟು ಬರುತ್ತೆ ಈ ಪ್ರಾಬ್ಲಮ್ ಅಲ್ಲಿ ಅಂತ ನೋಡಿದ್ರೆ, ಗ್ರಾಸ್ ಲಯಬಿಲಿಟಿ ರೇಷಿಯೋ ಇಸ್ 4:3:3. ಫ್ರೆಂಡ್ಸ್, ದಿಸ್ ಇಸ್ ದಿ ಗ್ರಾಸ್ ಲಯಬಿಲಿಟಿ ರೇಷಿಯೋ. ಈ ರೇಷಿಯೋದಲ್ಲಿ ಈ 30,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ಅದು ಹೇಗೆ ಅನ್ನೋದನ್ನು ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಮಿಸ್ಟರ್ ಎಗೆ 30,000 shares into 4 divided by 10. How much would you get? 12,000 shares. Next, Mr. B ಗೆ same 30,000 shares into 3 by 10. Now 3 by 10 ಮಾಡಿದ್ರೆ you will get 9,000 shares. And Mr. C ಗೆ
it is same 30,000 shares into 3 divided by 10, wherein you will get 9,000 shares. Friends, you have divided or in fact distributed the unmarked applications to all the underwriters in gross liability ratio. Now, ಈ ಅಮೌಂಟ್ಸ್ನ ನಾನು ಇಲ್ಲಿ ಹಾಕ್ತೀನಿ. 12,000 for Mr. A, 9,000 for Mr. B and 9,000 for Mr. C. ಫ್ರೆಂಡ್ಸ್, ಈಗ ಡಿಫ್ರೆನ್ಸ್ ತಗೊಳ್ಳೋಣ. 40,000 minus 12,000 amounts to 28,000. This will be 21,000. This also will be 21,000, total of which is 70,000. Friends, illige distribution of unmarked applications ಆಯಿತು. The next step is less marked applications. Okay, I will write less marked applications. ಕ್ವೆಶ್ಚನ್ ಅಲ್ಲೇ ಇದೆ ಮಾರ್ಕ್ಡ್ ಅಪ್ಲಿಕೇಶನ್ಸ್, ಅದು ಎಷ್ಟು ಅನ್ನೋದನ್ನು ನೋಡೋಣ. A 20,000, B 15,000, C 15,000. ಆ ಅಮೌಂಟ್ಸ್ನ ಇಲ್ಲಿ ಬರೀತೀನಿ. A 20,000 shares, B 15,000 shares, C also 15,000 shares, the total of which is 50,000. Friends, ಕ್ವೆಶ್ಚನ್ ಅಲ್ಲಿ ಇದ್ದಂತಹ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಹಾಗೆ ಬರೆದಿದ್ದೀನಿ. ಇನ್ಫ್ಯಾಕ್ಟ್ ದಿಸ್ ಇಸ್ ಅ ವೆರಿ ಸಿಂಪಲ್ ಸ್ಟೆಪ್. ಫ್ರೆಂಡ್ಸ್, ನೌ ಲೆಟ್ ಅಸ್ ಸಿ ದಿ ಬ್ಯಾಲೆನ್ಸ್. ಇಲ್ಲಿ ಸರ್ಪ್ಲಸ್ ಏನಾದರೂ ಬರೋ ಸಾಧ್ಯತೆ ಇದೆ. ಈ ಪ್ರಾಬ್ಲಮ್ ಅಲ್ಲಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಮಿಸ್ಟರ್ ಎಗ್ ಬಂದಿಲ್ಲ. 21,000 minus 5,000 shall be 6,000. Here also it is 6,000 and the total is 20,000. Here we have not got any surplus. Surplus ಬಂದಿಲ್ಲ. ಫ್ರೆಂಡ್ಸ್, ಇದನ್ನು ನಾವು ಏನಂತ ಕರಿತೀವಿ? ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಫ್ರೆಂಡ್ಸ್, ಐ ಥಿಂಕ್ ಐ ಆಮ್ ಕ್ಲಿಯರ್ ಟಿಲ್ ಹಿಯರ್. ನೆಟ್ ಲಯಬಿಲಿಟಿ. ನೌ ವಿ ಆರ್ ಜಸ್ಟ್ ಒನ್ ಸ್ಟೆಪ್ away from the final answer. Add, ನಿಮಗೆ ಗೊತ್ತಿದೆ, as per the proforma you need to add firm applications. ಅದನ್ನು ಇಲ್ಲಿ ಮಾಡೋಣ. Add firm applications. Firm applications question ಅಲ್ಲೇ ಅಮೌಂಟ್ ಇದೆ, ಅದು ಎಷ್ಟು ಅನ್ನೋದನ್ನು ನೋಡೋಣ. Firm applications, A 10,000, B 5,000, C 5,000. Okay, I will write it as it is. A 10,000, B 5,000, C also 5,000. Friends, I have completed all the adjustments as per the proforma. Now the total of this amounts to 20,000. Now the balance amount is total liability. Of course, the very purpose of we doing the problem is to calculate this amount. Total liability. Total liability Mr. A ಗೆ ಎಷ್ಟು ಬರುತ್ತೆ? 18,000 ಬರುತ್ತೆ. ಗುಡ್. ಮಿಸ್ಟರ್ ಬಿ ಗೆ 11,000, ಮಿಸ್ಟರ್ ಸಿ ಗೂ ಸಹ 11,000 ಬರುತ್ತೆ. ಎಕ್ಸಲೆಂಟ್. ನೌ ವಿ ಆರ್ ಡನ್ ಅಂಡ್ ದಿ ಟೋಟಲ್ ಆಫ್ ದಾಟ್ ಇಸ್ 40,000. ಫ್ರೆಂಡ್ಸ್, ದಿಸ್ ಇಸ್ ಹೌ ಯು ನೀಡ್ ಟು ಸಾಲ್ವ್ ದಿ ಪ್ರಾಬ್ಲಮ್ in case of firm applications. Now let us have a revision of the entire problem. First ನಾನು ಏನು ಮಾಡಿದ್ದೀನಿ, given ಯಾವ ಮಾಹಿತಿ ಕ್ವೆಶ್ಚನ್ ಅಲ್ಲಿತ್ತು ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಬರ್ಕೊಂಡಿದ್ದೀನಿ. ದೆನ್ ಆಸ್ ಪರ್ ದಿ SRS ಫಾರ್ಮುಲಾ ದಿ 6 ಸ್ಟೆಪ್ ಪ್ರಕಾರನೇ ನಾನು ಮಾಡ್ತಾ ಬಂದಿದ್ದೀನಿ. ಇಫ್ ಇಟ್ ಈಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ನೋಡ್ಕೋಬೇಕಿತ್ತು. ಐ ಹ್ಯಾವ್ ಕನ್ಕ್ಲೂಡೆಡ್ ದಟ್ ಇಟ್ ಈಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ಇದೆಯಾ ಇಲ್ವಾ ಅನ್ನೋದು ಸೆಕೆಂಡ್ ಸ್ಟೆಪ್ ಈ ಪ್ರಾಬ್ಲಮಲ್ಲಿ ಇದೆ. ಅದನ್ನು ಹೇಗೆ ಟ್ರೀಟ್ ಮಾಡಬೇಕು, ಈ ಪ್ರಾಬ್ಲಮಲ್ಲಿ ಅನ್ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕು. ಬಿಕಾಸ್ ಪ್ರಾಬ್ಲಮ್ ಏನೂ ಹೇಳಿಲ್ಲ. ಪ್ರಾಬ್ಲಮ್ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟ್ರೀಟ್ ಫರ್ಮ್ ಅಪ್ಲಿಕೇಶನ್ಸ್ ಆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಕೀಪ್ ದಟ್ ಇನ್ ಮೈಂಡ್. ನಾವು ಕ್ಯಾಲ್ಕುಲೇಟ್ ಗ್ರಾಸ್ ಲೈಬಿಲಿಟಿ ಕ್ವೆಶ್ಚನಲ್ಲೇ ಇತ್ತು. ಕ್ಯಾಲ್ಕುಲೇಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇಲ್ಲೇ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕಿತ್ತು. ಇದು ಒಂದು ಮಾಡಿಬಿಟ್ರೆ ಮಿಕ್ಕಿದೆಲ್ಲ ಪ್ರೊಫಾರ್ಮಾದಲ್ಲಿ ಹಾಕಿ ನೀವು ಪ್ರಾಬ್ಲಮ್ಸ್ ಮುಗಿಸ್ಬಿಡ್ತೀರಾ. ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಹೇಳಿದ್ದೀನಿ. ಸ್ಟೆಪ್ ಎ, ಸ್ಟೆಪ್ ಬಿ. ಸ್ಟೆಪ್ ಎ, ಚೆಕ್ ಫಾರ್ ದಿ ಕಾಂಪೋಸಿಷನ್ ಆಫ್ ಟೋಟಲ್ ಸಬ್ಸ್ಕ್ರಿಪ್ಷನ್. ಅಂದರೆ ಈ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಏನೆಲ್ಲ ಒಳಗೊಂಡಿದೆ ಅಂತ ನೋಡ್ಕೋಬೇಕಾಗತ್ತೆ. ಇಲ್ಲಿ ಮಾರ್ಕ್ಡ್, ಫರ್ಮ್, ಅನ್ಮಾರ್ಕ್ಡ್ 3 ಇತ್ತು.
ಸೊ ನೆಕ್ಸ್ಟು ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್ ಮಾರ್ಕ್ಡ ಅನ್ಮಾರ್ಕ್ಡ. ವಾಟ್ ಡಿಡ್ ಯು ಕನ್ಕ್ಲೂಡ್? ಇಟ್ ಇಸ್ ಅನ್ಮಾರ್ಕ್ಡ್. ಈ ಫರ್ಮ್ ಅನ್ಮಾರ್ಕ್ಡ್ ಜೊತೆಗೆ ಬರ್ಕೊಂಡಿದ್ದೀರಿ. ಅನ್ಮಾರ್ಕ್ಡ್ ಜೊತೆ ಬರ್ಕೊಂಡಿರೋದ್ರಿಂದ ಯಾರು ನಮಗೆ ಬೇಕಾಗಿಲ್ಲ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬೇಕಾಗಿರಲಿಲ್ಲ. ದೇರ್ಫೋರ್ ಐ ಹ್ಯಾವ್ ಡಿಡಕ್ಟೆಡ್ ದಿಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಹೆನ್ಸ್ unmarked applications amounted to 30,000 shares. Fine. Unmarked applications ಆಯಿತು. Sort out marked applications ಮಾಡಿದ್ದೀನಿ. Follow the proforma. As per the proforma, the first step is gross liability less unmarked applications. ನೀವು ಇದು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಟೋಟಲ್ 30,000 ಅಂತ ಸಿಕ್ತು. ಅದನ್ನು ಗ್ರಾಸ್ ಲಯಬಿಲಿಟಿ ರೇಷಿಯೋದಲ್ಲಿ 3 ಅಂಡರ್ ರೈಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು, ಮಾಡಿದ್ದೀವಿ. ನೆಕ್ಸ್ಟ್ ಇಸ್ ಡಿಡಕ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್, ಅದನ್ನು ಮಾಡಿದ್ದೀನಿ. ದೆನ್ ದಿ ರಿಸಲ್ಟಿಂಗ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ನೆಟ್ ಲಯಬಿಲಿಟಿ. ಅದಕ್ಕೆ ಫರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕೀಪ್ ದಟ್ ಇನ್ ಮೈಂಡ್. ಇಫ್ ಯು ಆ್ಯಡ್ ಯು ವಿಲ್ ಗೆಟ್ total liability. Friends, hope I am clear, and this is how you will solve a problem when firm underwriting is there. Friends, ನೀವು ಒಂದು ಕ್ವೆಶ್ಚನ್ನ ಕೇಳ್ಬೋದು. ಸರ್, ಅಕಸ್ಮಾತಾಗಿ ಫರ್ಮ್ ಅಪ್ಲಿಕೇಶನ್ಸ್ನ ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡಬೇಕು ಅದನ್ನು ಸಹ ಈ ಪ್ರಾಬ್ಲಮಲ್ಲೇ ತಿಳಿಸ್ಕೊಟ್ಬಿಡ್ತೀನಿ. ಅಕಸ್ಮಾತಾಗಿ ಕ್ವೆಶ್ಚನ್ನಲ್ಲೇ ಕೊಟ್ಟಿದ್ದಾನೆ, ಇಫ್ ದಿ ಫರ್ಮ್ ಅಪ್ಲಿಕೇಶನ್ಸ್ ಆರ್ ಟು ಬಿ ಟ್ರೀಟೆಡ್ ಆಸ್ ಮಾರ್ಕ್ಡ್ ಅಂತ ಹೇಳಿದ್ರೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಫ್ರೆಂಡ್ಸ್, ಓನ್ಲಿ ಒನ್ ಥಿಂಗ್ ವಿಲ್ ಚೇಂಜ್. ಇನ್ ಫ್ಯಾಕ್ಟ್ 2 ಥಿಂಗ್ಸ್ ವಿಲ್ ಚೇಂಜ್. ಓಕೆ, ದ ರೆಸ್ಟ್ ಎವ್ರಿಥಿಂಗ್ ಇಸ್ ಸೇಮ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ಯಾಲ್ಕುಲೇಷನ್ ಚೇಂಜ್ ಆಗುತ್ತೆ, ಅದನ್ನು ಈಗ ತೋರಿಸ್ಕೊಡ್ತೀನಿ ನಾನು. ಓಕೆ, ರೆಸ್ಟ್ ಎವ್ರಿಥಿಂಗ್ ವಿಲ್ ಬಿ ಮೋರ್ ಆರ್ ಲೆಸ್ ಸೇಮ್. ಐ ವಿಲ್ ನೌ ಶೋ ಯು ಹೌ ಟು ಕ್ಯಾಲ್ಕುಲೇಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಓಕೆ, ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಈಗ ದಿ ಎಂಟೈರ್, ಇದು ಯಾವ ಕೇಸು? ಅಗೇನ್ ಐ ಆಮ್ ಪುಟಿಂಗ್ ದಿ ಕೇಸ್ ಹಿಯರ್. ಕೇಸ್ ಈಸ್ ಇಫ್ ಫರ್ಮ್ ಅಪ್ಲಿಕೇಶನ್ಸ್ ಆರ್ ಟ್ರೀಟೆಡ್ ಆಸ್ ಮಾರ್ಕ್ಡ್. ಓಕೆನಾ? ಈ ಒಂದು ಕೇಸಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಫ್ರೆಂಡ್ಸ್, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾನು ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ ಈಗ ತಾನೇ ಹೇಳಿದ್ದೀನಿ. ನಾವು ಅಫ್ಕೋರ್ಸ್ ಯು ವಿಲ್ ಸ್ಟಾರ್ಟ್ ವಿತ್ ಸಮಥಿಂಗ್ ಕಾಲ್ಡ್ ಆಸ್ ಟೋಟಲ್ ಸಬ್ಸ್ಕ್ರಿಪ್ಷನ್. ಅದನ್ನು ಇಲ್ಲಿ ಬರ್ಕೋತೀನಿ. ಈ ಟೋಟಲ್ ಸಬ್ಸ್ಕ್ರಿಪ್ಷನ್ ಆದಮೇಲೆ ಏನೇನೆಲ್ಲ ಡಿಡಕ್ಟ್ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ 2 ಸ್ಟೆಪ್ ಫಾರ್ಮುಲಾ ಈಗ ತಾನೇ ಹೇಳಿದ್ದೀನಿ. 2 ಸ್ಟೆಪ್ ವೆರಿಫಿಕೇಷನ್. ಓಕೆ, ಈ 2 ಸ್ಟೆಪ್ ವೆರಿಫಿಕೇಷನ್ ಈಗ ನೋಡೋಣ. ಏನೇನು ಆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಕೇಳಿದ್ರೆ, ಸ್ಟೆಪ್ ಎ ವಾಸ್ ಚೆಕ್ ಫಾರ್ ದಿ ಕಾಂಪೋಸಿಷನ್ ಆಫ್ ಟೋಟಲ್ ಸಬ್ಸ್ಕ್ರಿಪ್ಷನ್. ಅಂದರೆ ಈ ಪ್ರಾಬ್ಲಮಲ್ಲಿ ಏನೇನೆಲ್ಲ ಟೋಟಲ್ ಸಬ್ಸ್ಕ್ರಿಪ್ಷನ್ನಲ್ಲಿ ಇದೆ. ನಾವು ಆಸ್ ಪರ್ ದಿ ಕ್ವೆಶ್ಚನ್ಸ್ ಇನ್ಫಾರ್ಮೇಷನ್ ಮಾರ್ಕ್ಡ್, ಫರ್ಮ್, ಅನ್ಮಾರ್ಕ್ಡ್ 3 ಇದೆ. ಎಸ್, ದಟ್ಸ್ ಫೈನ್. ನಾವು ಸ್ಟೆಪ್ 2 ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್. ಈಗ ತಾನೇ ನಾನು ಹೇಳಿದ್ದೀನಿ, ವಿಚ್ ಕೇಸ್ ಆರ್ ವಿ ಟಾಕಿಂಗ್? when firm application is treated as marked. ಓಕೆ, ಈಗ ನಾವು ಈ ಫರ್ಮ್ ಅಪ್ಲಿಕೇಶನ್ಸ್ನ ಮಾರ್ಕ್ಡ್ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ನಾವು ಇಫ್ ಯು ಆರ್ ಟ್ರೀಟಿಂಗ್ ಇಟ್ ಆಸ್ ಮಾರ್ಕ್ಡ್, ಹೌ ಟು ಡೂ ಇಟ್ ಅಂತ ಕೇಳಿದ್ರೆ, ಈಗ ಅಗೇನ್ ಐ ರಿಪೀಟ್, ಸ್ಟೆಪ್ ಎ ಮಾರ್ಕ್ಡ್, ಫರ್ಮ್ ಆ್ಯಂಡ್ ಅನ್ಮಾರ್ಕ್ಡ್ 3 ಇತ್ತು. ಇಲ್ಲಿ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್ ಅಂದರೆ ಫರ್ಮ್ ಅಪ್ಲಿಕೇಶನ್ ಇಸ್ ಟ್ರೀಟೆಡ್ ಆಸ್ ಮಾರ್ಕ್ಡ್. ಓಕೆ, ಇಲ್ಲಿ ನೋಡಿ, ಈ ಫರ್ಮ್ ಅಪ್ಲಿಕೇಶನ್ಸ್ ಯಾರ ಜೊತೆಗೆ ಸೇರ್ಕೊಂಡಿದೆ? ಈಗ ಮಾರ್ಕ್ಡ್ ಜೊತೆಗೆ ಸೇರ್ಕೊಂಡಿದೆ. ಓಕೆ, ನಮಗೆ ಬೇಕಾಗಿರುವಂತಹದ್ದು ಬರೀ ಅನ್ಮಾರ್ಕ್ಡ್. ಯಾವುದು ಬೇಕಾಗಿಲ್ಲ? ಫರ್ಮೂ ಬೇಕಾಗಿಲ್ಲ, ಮಾರ್ಕ್ಡು ಸಹ ಬೇಕಾಗಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಇದೇ ಥರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಅಗೈನ್ ಐ ರಿಪೀಟ್, ಈ ಫರ್ಮ್ ಅಪ್ಲಿಕೇಶನ್ಸ್ ಇದೆಯಲ್ಲ, ಯು ಆರ್ ಟ್ರೀಟಿಂಗ್ ದಿಸ್ ಅಲಾಂಗ್ ವಿತ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಓಕೆ, ಇದು ಮಾಡಿದಾಗ ನಮಗೆ ಉಳಿಕೆ ಇರುವಂಥದ್ದು ಬರೀ ಅನ್ಮಾರ್ಕ್ಡ್. ಓಕೆ, ನಮ್ಮ ಅನ್ಮಾರ್ಕ್ಡ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಇಂದ ಬೇಕು ಅಂತ ಹೇಳಿದ್ರೆ ಯಾವುದೆಲ್ಲ ಬೇಕಾಗಿಲ್ಲ? ಈ ಫರ್ಮೂ ಬೇಕಾಗಿಲ್ಲ, ಮಾರ್ಕ್ಡು ಬೇಕಾಗಿಲ್ಲ. ಯಾಕೆ? ಫರ್ಮ್ ಬಂದು ಮಾರ್ಕ್ಡ್ ಜೊತೆಗೆ ಸೇರ್ಕೊಂಡಿದೆ. ದೇರ್ಫೋರ್ ಯು ಹ್ಯಾವ್ ಟು ಡಿಡಕ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. Because firm is also treated with on par with marked applications, you have to deduct firm applications as well. Firm applications ಅಂದ್ರೆ ಈ ಫರ್ಮ್ ಅಪ್ಲಿಕೇಶನ್ಸು
ಮಾರ್ಕ್ಡ್ ಥರ ಟ್ರೀಟ್ ಮಾಡೋದ್ರಿಂದ ಯು ಆರ್ ಡಿಡಕ್ಟಿಂಗ್ ಈವನ್ ದಿ ಫರ್ಮ್ ಅಪ್ಲಿಕೇಶನ್ಸ್. ಫ್ರೆಂಡ್ಸ್, ಹೋಪ್ ಯು ಆರ್ ಕ್ಲಿಯರ್. ಫ್ರೆಂಡ್ಸ್, ನೆಕ್ಸ್ಟು ಸ್ಟೆಪ್ಪಲ್ಲಿ I will put the required amounts, which is equal to total subscription you all know is 80,000 shares. Marked applications eshtitu? Marked applications was 20,000, 15,000, 15,000. Adanna baritini 20,000 plus 15,000 plus 15,000. You also need to deduct firm applications. Okay, firm applications eshtu? It is 10,000, 5,000 and 5,000. Adannu saha baritini 10,000 plus 5,000 plus 5,000. Friends, idan madadre you will get the resulting amount. Idanna ಸ್ವಲ್ಪ simplify ಮಾಡ್ಕೊಳ್ಳೋಣ. 80,000 minus ಇದರ ಟೋಟಲ್ ಬಂದ್ಬಿಟ್ಟು 50,000 ಬರುತ್ತೆ. ನಾವು ಫರ್ಮ್ ಅಪ್ಲಿಕೇಶನ್ಸ್ನ ಟೋಟಲ್ 20,000 ಬರುತ್ತೆ. ಹೆನ್ಸ್ ದಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಶಾಲ್ ಬಿ 80,000 minus 50,000 minus 20,000. ದಿ ರಿಸಲ್ಟೆಂಟ್ ಅಮೌಂಟ್ ಇಸ್ 10,000 ಶೇರ್ಸ್. ಈಗ ಇದೊಂದೇ ಚೇಂಜ್ ಆಗಿರೋದು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಈಸ್ 10,000. ಹಿಂದೆ ನಮಗೆ 30,000 ಬಂದಿತ್ತು, ಇಲ್ಲಿ 10,000 ಬಂದಿದೆ. The difference of 20,000 is because of this firm applications ಅಷ್ಟೇ. ಇದನ್ನು ತಿಳ್ಕೊಳ್ಳಿ. ಫ್ರೆಂಡ್ಸ್, ಈಗ ಈ ಪ್ರಾಬ್ಲಮ್ನ ಮುಂದುವರಿಸೋಣ. ಗ್ರಾಸ್ ಲಯಬಿಲಿಟಿ ವಿಲ್ ರಿಮೈನ್ ದಿ ಸೇಮ್, ದಟ್ ಇಸ್ 40,000 ಫಾರ್ ಮಿಸ್ಟರ್ ಎ, 30,000 ಫಾರ್ ಮಿಸ್ಟರ್ ಬಿ and 30,000 for Mr. C. The total of which is 1 lakh. Excellent. ಈಗ ಅನ್ಮಾರ್ಕ್ಡ್ ನಮಗೆ ಬಂದಿರುವಂತಹ ಅಮೌಂಟ್ 10,000 shares. ಅದನ್ನು ಯು ನೀಡ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಟು ಆಲ್ ದೀಸ್ 3 people. ಯಾರ್ಯಾರು? ಮಿಸ್ಟರ್ ಎ. ಮಿಸ್ಟರ್ ಎಗೆ 10,000 shares ಇಂಟು 4/10. ಸೇಮ್ ಗ್ರಾಸ್ ಲಯಬಿಲಿಟಿ ರೇಷಿಯೋನೇ. ಯು ವಿಲ್ ಗೆಟ್ 4,000 shares. Similarly, for Mr. B, you will get 10,000 into 3/10, which is 3,000 shares. And for Mr. C, you will get 10,000 into 3/10, which is 3,000 shares. Friends, the distribution of unmarked application is done. I will put it here. For A, it is 4,000 shares. For B, it is 3,000 shares, and for Mr. C, it is 3,000 shares. Now I will deduct. The balance would be 36,000 in case of Mr. A, 27,000 in case of Mr. B, and 27,000 in case of Mr. C as well. Now the total of which is 90,000. Friends, ಇಲ್ಲಿ ತನಕ ಆಯಿತು. ನಾನು ಹೇಳಿದ್ದೆ ಎರಡು ಕಡೆ ಚೇಂಜ್ ಆಗುತ್ತೆ ಅಂತ. ಒಂದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಎರಡನೇದು ಮಾರ್ಕ್ಡ್ ಅಪ್ಲಿಕೇಶನ್ಸ್. ಈಗ ಫರ್ಮ್ ಅಪ್ಲಿಕೇಶನ್ಸ್ ಆರ್ ಟ್ರೀಟೆಡ್ ಆಸ್ ಮಾರ್ಕ್ಡ್ ಅಂತ ಹೇಳಿದ್ರೆ, ಈಗ ಎ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಈಸ್ ದಿಸ್ 20,000 ಪ್ಲಸ್ ಫರ್ಮ್ ಅಪ್ಲಿಕೇಶನ್ ಆಫ್ 10,000. ಅರ್ಥ ಆಗ್ತಾ ಇದೆಯಾ? ಸೊ 10,000 ಪ್ಲಸ್ 20,000. ಈ ಪ್ಯೂರ್ ಮಾರ್ಕ್ಡ್ 20,000 ಇದೆ. ಈ ಫಾರ್ಮ್ ಸಹ ಮಾರ್ಕ್ಡ್ ತರಾನೇ ಟ್ರೀಟ್ ಮಾಡ್ತಾ ಇದ್ದೀರಲ್ಲ, ಸೊ ಮಾರ್ಕ್ಡ್ ಜೊತೆಗೇನೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ದೇರ್ಫೋರ್ ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ವಿಲ್ ಬಿ 20,000 ಪ್ಲಸ್ 10,000. ಅಂದರೆ ಮಾರ್ಕ್ಡ್ ಅಪ್ಲಿಕೇಶನ್ ಆಫ್ ಮಿಸ್ಟರ್ ಎ ಈಸ್ 30,000 ಆಗುತ್ತೆ. ಕೀಪ್ ದಟ್ ಇನ್ ಮೈಂಡ್. ಓಕೆ, ನೆಕ್ಸ್ಟ್ ವಿ ವಿಲ್ ಪ್ರೊಸೀಡ್ ಟು ಮಿಸ್ಟರ್ ಬಿ. ಮಿಸ್ಟರ್ ಬಿದು ಮಾರ್ಕ್ಡ್ ಅಪ್ಲಿಕೇಶನ್ಸ್, ಪ್ಯೂರ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಬರುತ್ತೆ? ಇಟ್ ಈಸ್ 15,000 and it is firm application of 5,000. Therefore, ಈ ಎರಡನ್ನು ಆ್ಯಡ್ ಮಾಡಿದ್ರೆ you will get 20,000. ಸಿಗೂ ಸಹ ಸೇಮ್ ಅಮೌಂಟ್ 15 plus 5 20,000. Therefore, marked applications 20,000 for Mr. A and Mr. ಸಿಗೂ ನೋಡಿ ಸೇಮ್. ಯಾವ ರೀತಿ ಮಾಡಿದ್ದೀನಿ? ಪ್ಯೂರ್ ಮಾರ್ಕ್ಡ್ 15,000 ಇತ್ತು, ಪ್ಲಸ್ ಫರ್ಮ್ ಅಪ್ಲಿಕೇಶನ್ಸು ಮಾರ್ಕ್ ಥರ ಟ್ರೀಟ್ ಮಾಡೋದ್ರಿಂದ ಆ್ಯಡ್ ಮಾಡಿದ್ದೀನಿ. ಸೊ 15,000 ಪ್ಲಸ್ 5,000 20,000 ಆಯಿತು. ಅದೇ ಥರ ಎ ಆ್ಯಂಡ್ ಬಿಗೂ ಸಹ ಮಾಡಿದ್ದೆ.
ಇಲ್ಲಿ ಸಿಗೂ ಮಾಡ್ತಾ ಇದ್ದೀನಿ. ನಾವು ದಿ ಟೋಟಲ್ ಆಫ್ ದಿಸ್ ಈಸ್ 70,000. Friends, now let us see what is the net liability. Now net liability is 6,000 in case of Mr. A, 7,000 in case of Mr. B, and 7,000 in case of Mr. C as well. Now the total shall be 20,000. Friends, you are done with the calculation of net liability. The last step is firm applications. ಇಲ್ಲಿ ಬರೀ ಪ್ಯೂರ್ ಫರ್ಮ್ ಮಾತ್ರ ತಗೋಬೇಕು. ಫರ್ಮ್ ಅಪ್ಲಿಕೇಶನ್ಸ್ 3 ಜನದ ಎಷ್ಟಿದೆ? 10,000 ಫಾರ್ ಮಿಸ್ಟರ್ ಎ, 5,000 ಫಾರ್ ಮಿಸ್ಟರ್ ಬಿ, 5,000 ಫಾರ್ ಮಿಸ್ಟರ್ ಸಿ. ದಿ ಟೋಟಲ್ ಇಸ್ 20,000. ನಾವು ಇದನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 16,000 ಫಾರ್ ಮಿಸ್ಟರ್ ಎ, 12,000 ಫಾರ್ ಮಿಸ್ಟರ್ ಬಿ and 12,000 for Mr. C. The total of which is 40,000 and you are done with the problem. Friends, ಈ ಒಂದು ಪ್ರಾಬ್ಲಮ್ ಅಲ್ಲಿ ಫರ್ಮ್ ಅಪ್ಲಿಕೇಶನ್ಸ್ನ ಮಾರ್ಕ್ಡ್ ಥರ ಟ್ರೀಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಈ ಫರ್ಮ್ ಅಪ್ಲಿಕೇಶನ್ಸ್ ಆರ್ ಟ್ರೀಟೆಡ್ ಆಸ್ ಅನ್ಮಾರ್ಕ್ಡ್ ಯಾವ ಥರ ಮಾಡಬೇಕು, ಎರಡನ್ನೂ ಸಹ ಕಲ್ತಿದ್ದೀರಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಎಂಟೈರ್ ಬ್ಯಾಕ್ಗ್ರೌಂಡ್ ವಿತ್ ರಿಗಾರ್ಡ್ ಟು ಫರ್ಮ್ ಅಪ್ಲಿಕೇಶನ್ಸ್. Friends, please follow all the intricacies and ಸೂಕ್ಷ್ಮವಾದ ವಿಷಯಗಳನ್ನು ಕೆಲವೊಂದೆಲ್ಲ ಹೇಳಿದ್ದೀನಿ. ಅದನ್ನೆಲ್ಲ ಗಮನದಲ್ಲಿಟ್ಟು ನೀವು ಪ್ರಾಬ್ಲಮ್ಸ್ನ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ನಾಟ್ ಗೋ ರಾಂಗ್. ಫ್ರೆಂಡ್ಸ್, ಇಂದಿನ ಸೆಷನಲ್ಲಿ ಫರ್ಮ್ ಅಪ್ಲಿಕೇಶನ್ಸ್ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಮೊದಲಿಗೆ ಕ್ವೆಶ್ಚನ್ನ ನೋಡಬೇಕಾಗತ್ತೆ. ಕ್ವೆಶ್ಚನ್ನಲ್ಲಿ ಮಾಹಿತಿ ಇದೆಯಾ? ಫರ್ಮ್ ಅಪ್ಲಿಕೇಶನ್ ಶುಡ್ ಇಟ್ ಬಿ ಟ್ರೀಟೆಡ್ ಆಸ್ ಮಾರ್ಕ್ಡ್ ಆರ್ ಅನ್ಮಾರ್ಕ್ಡ್ ಅನ್ನೋ ಮಾಹಿತಿ ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಇರುತ್ತೆ, ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಇರಲ್ಲ. ಅದನ್ನು ಫಸ್ಟ್ ಚೆಕ್ ಮಾಡಿ. ಪ್ರಾಬ್ಲಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾನಾ ಅದೇ ರೀತಿ ಮಾಡಿ. ಮಾರ್ಕ್ಡ್ ಥರ ಟ್ರೀಟ್ ಮಾಡಿ ಅಂದರೆ ಅದೇ ಥರ ಮಾಡಿ. ಅನ್ಮಾರ್ಕ್ಡ್ ಥರ ಟ್ರೀಟ್ ಮಾಡಿ ಅಂದರೆ ಅದೇ ಥರ ಮಾಡಿ. ಬಟ್ ಪ್ರಾಬ್ಲಮಲ್ಲಿ ಏನೂ ಹೇಳಲಿಲ್ಲ ಅಂತ ಹೇಳಿದ್ರೆ, ಇಫ್ ದಿ ಪ್ರಾಬ್ಲಮ್ ಇಸ್ ಸೈಲೆಂಟ್ ವಿತ್ ರಿಗಾರ್ಡ್ ಟು ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಪ್ಲಿಕೇಶನ್ಸ್, ದೆನ್ ಯೂನಿವರ್ಸಲಿ ವಿ ಹ್ಯಾವ್ accepted that firm applications will be treated as unmarked. ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ತದನಂತರ ಒಂದು ಪ್ರಾಬ್ಲಮ್ ತಗೊಂಡು ಅದೇ ಪ್ರಾಬ್ಲಮ್ ಇಫ್ ಫರ್ಮ್ ಅಪ್ಲಿಕೇಶನ್ ಇಸ್ ಟ್ರೀಟೆಡ್ ಆಸ್ ಮಾರ್ಕ್ಡ್ ಯಾವ ರೀತಿ ಮಾಡಬೇಕು, ಅನ್ಮಾರ್ಕ್ಡ್ ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದೀವಿ. ಫ್ರೆಂಡ್ಸ್, ಹೋಪ್ ಐ ಆಮ್ ಕ್ಲಿಯರ್. ಐ ವಾಂಟ್ ಯು ಟು ಪ್ರಾಕ್ಟೀಸ್ ಲಾಟ್ ಮೋರ್ ಪ್ರಾಬ್ಲಮ್ಸ್ ಆ್ಯಂಡ್ ಟು ಹ್ಯಾವ್ ಲಾಟ್ ಮೋರ್ ಕಂಟ್ರೋಲ್ ಓವರ್ ದಿ ಕಾನ್ಸೆಪ್ಟ್ಸ್. ಫ್ರೆಂಡ್ಸ್, ಹೋಪ್ ಯು ಎಂಜಾಯ್ಡ್ ದಿ ಸೆಷನ್. Thank you for your patient listening. Signing off from you, Dr. Sai Ram.